ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಬಂಧನದ ಹಿಂದೆ ಇಲ್ಲಿನ ಎಂಪಿ ಕೈವಾಡವಿದೆ. ಸರ್ಕಾರವನ್ನು ಅಸ್ಥಿರಗೊಳಿಸುವ ಯತ್ನ ನಡೀತಾ ಇದೆ ಅಂತ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಾಂಬ್ ಸಿಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿದ ಅವರು, ಎಲ್ಲವೂ ರಾಜಕೀಯ ಪ್ರೇರಿತವಾಗಿದೆ, ಮುಖ್ಯಮಂತ್ರಿಗಳನ್ನು ಇಳಿಸಬೇಕು, ಮುಂದಿನ ದಿನ ನಾವು ಬರಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ. ಬ್ಯಾಂಕ್ ಅಧ್ಯಕ್ಷರದ್ದು ಹಳೆ ಕೇಸ್ ಇದು. ಹಿಂದೆ ಆಗಿರೋದು ಅವ್ರು ಬೇಲ್ ಸಿಕ್ಕಿತ್ತು, ಅವ್ರು ಆಗಿದೆ. ಆ ನಂತರ ಅದು ಅವರು ಇದಾಗಿ ಬಂದಿದ್ದಾರೆ. ಆ ನಂತರ ಏನು ಮಾಡಿದ್ದಾರೆ, ಈಗ ಹಳೆ ಕ್ಲೀನ್ ಚಿಟ್ಟು ಕೊಟ್ಟಿದೆ. ಆಮೇಲೆ IT ಇದಾಗಿದ್ದು ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು, ಎಲ್ಲ ಆಗಿತ್ತು. ಮೊನ್ನೆ ಮತ್ತೆ ಹಳೆ ಕೇಸನ್ನು ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರ ಮೇಲೂ ಸಹ ಅವರ ಹಳೆ ಕೇಸನ್ನು ಅದನ್ನು ವಜಾ ಮಾಡಿ ಮತ್ತೆ ಕೇಸನ್ನು ರಿಓಪನ್ ಮಾಡೋಕ್ಕೆ ಹಾಕಿದ್ದಾರೆ. ಇದು ಯಾವುದೂ ಆಗೋದಿಲ್ಲ. ಇದು ಉದ್ದೇಶನೇ ಇದೆ. ಇದು ಬಹುಶಃ ಇಲ್ಲಿ MP ಕೈವಾಡ ಇದೆ ಅಂತ ನನಗೆ 100ಕ್ಕೆ 100 ನಂಗೆ ಗೊತ್ತು. MP ಅವರು ಈಗಾಗಲೇ ಮಂಜುನಾಥ್ ಗೌಡ್ರ ಮೇಲೆ ಅವರು ಕತ್ತಿ ಮಸಿತಿರೋದು ನಮಗೆಲ್ಲ ಗೊತ್ತಿದೆ. ಅವರ ಒಂದು ತಂಡ ಭಾಳ ಕೆಲಸ ಮಾಡಿದ್ದನ್ನು ನಮಗೆ ಗೊತ್ತಿದೆ. ಏನೂ ಮಾಡ್ಕೊಳ್ಳೋಕ್ಕಾಗೋದಲ್ಲ. ಅವರು IT ನೋಡಿದ್ದಾರೆ, EDನೂ ನೋಡಿದ್ದಾರೆ, CBIನೂ ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ, ಮುಕ್ತರಾಗಿ ಬರ್ತಾರೆ. ಅಲ್ಲ, DCC ಬ್ಯಾಂಕ್ ಅಧ್ಯಕ್ಷರದ್ದು ಹಳೆ ಕೇಸ್ ಇದು. ನಾನು ಹೇಳಿಲ್ಲ ಸರ್, ಎಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಅಲ್ವಾ. ಯಾವುದೇ ಮೂಢ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಕೇಂದ್ರ ಸರ್ಕಾರದವ್ರು ಒಂದಲ್ಲ ಒಂದು ತಗೋಬೇಕು, ರಾಜ್ಯ ಸರ್ಕಾರನ ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು, ಇಲ್ಲಿ ಮುಂದಿನ ದಿನದಲ್ಲಿ ನಾವು ಬರಬೇಕು ಅನ್ನೋ ಉದ್ದೇಶ ಒಂದೇ ಅವ್ರು ಗುರಿ ಬಿಟ್ಟರೆ ಅವ್ರದ್ದು ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನಿದೆ, ಯಾರು ಇವತ್ತು ಇದೇ ವಿಜೇಂದ್ರ ಇಟ್ಕೊಂಡು ಇವತ್ತು ಮುಂದಿನ ಮುಖ್ಯಮಂತ್ರಿ ಆಗಿ ಬರ್ತಾರೆ ಇವರು? ಅವ್ರ ಪಕ್ಷದಲ್ಲೇ ಗೊಂದಲಗಳು ಜಾಸ್ತಿ ಇದೆ. ಅವ್ರ ಪಕ್ಷದಲ್ಲೇ ಇವತ್ತು ಹಲವಾರು ಗೊಂದಲ ಸೃಷ್ಟಿಯಾಗಿದೆ. ಗೊತ್ತಿಲ್ಲ, ಇವತ್ತು ಯತ್ನಾಳ್ ಅವರು ಅವರ ಏನು ದಿನನಿತ್ಯ ಅವರು ಹೇಳಿಕೆಗಳು ಕೊಟ್ಟರು, ಸಸ್ಪೆಂಡ್ ಆದರೂ ಸಹ ಅವರು ಇವತ್ತು ಸಹ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯ ವಾತಾವರಣ ಸಾಧ್ಯನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಗಟ್ಟಿಯಾಗಿದೆ. ಇವ್ರು ಏನು ಮಾಡೋಕ್ಕೂ ಆಗೋದಿಲ್ಲ. ನಾವು ಚಾಲೆಂಜ್ ಮಾಡ್ತೀವಿ, ವಿಜಯೇಂದ್ರ ನೋಡೋಣ, ನಿಮ್ಮ ತಾಕತ್ತು ದಮ್ಮಿ ಮುಂದಿನ ಚುನಾವಣೆಯಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಬೇಕಾದ್ರೆ ನಾನು ಹೇಳಿಲ್ಲ ಸರ್, ಎಲ್ಲ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಅಲ್ವಾ.